ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಟಿಟಿಡಿ ದೇವಸ್ಥಾನಕ್ಕೂ ಕೂಡ ಈಗ ಈ ಆರೋಪದ ಬಿಸಿ ತಟ್ಟಿದೆ. ಮಲ್ಲೇಶ್ವರಂನಲ್ಲಿರುವಂತಹ ಟಿಟಿಡಿಯ ತಿಮ್ಮಪ್ಪನ ದೇಗುಲ ಇಲ್ಲೂ ಕೂಡ ಲಡ್ಡು ಮಾರಾಟ ಮಾಡಲಾಗ್ತಾ ಇತ್ತು, ಪ್ರಸಾದವನ್ನ ಕೊಡಲಾಗ್ತಾ ಇತ್ತು ಲಡ್ಡು ರೂಪದಲ್ಲಿ. ಆದರೆ ಇಲ್ಲಿ ಮಲ್ಲೇಶ್ವರಂನ ದೇಗುಲದಲ್ಲಿ ಈಗ ಲಡ್ಡು ಖರೀದಿಸೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಿದ್ದಾರೆ. ಆರೋಪ ಕೇಳಿ ಬಂದ ಮೇಲೆ ಈಗ ಯೋಚನೆ ಮಾಡಬೇಕಾಗತ್ತೆ, ನಾವು ಲಡ್ಡು ಪಡೆಯೋದಕ್ಕೆ, ಲಡ್ಡು ಖರೀದಿ ಮಾಡೋದಕ್ಕೆ ಅಂತ ಹೇಳಿ ಗ್ರಾಹಕರು ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನ ಲಡ್ಡು ಖರೀದಿಸೋದಿಲ್ಲ ಅಂತ ಹೇಳಿ ಭಕ್ತರು ಕೂಡ ಈಗ ಹೇಳ್ತಾ ಇದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ದನದ ಮಾಂಸ ಅಥವಾ ಬೇರೆ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಸ್ವತಃ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಈ ಆರೋಪವನ್ನು ಮಾಡಿದ್ರು. ಈ ಹಿಂದೆ ಇದ್ದಂತಹ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರಿಂದನೇ ಈ ರೀತಿಯಾಗಿ ಆಗಿದ್ದೆವು ಅನ್ನುವಂಥದ್ರ ಬಗ್ಗೆ ನೇರ ಆರೋಪವನ್ನು ಮಾಡಿದರು. ಅವರ ಕಾಲದಲ್ಲಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ತುಪ್ಪದ ಬದಲಿಗೆ ದನದ ಕೊಬ್ಬು ಅಥವಾ ಬೇರೆ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿರುವಂಥ ಈ ಮಲ್ಲೇಶ್ವರಂನಲ್ಲಿರುವಂಥ ದೇಗುಲ ಏನಿದೆಯಲ್ಲ, ಅಲ್ಲೂ ಕೂಡ ಲಡ್ಡು ಕೊಡಲಾಗ್ತಾ ಇತ್ತು ಪ್ರಸಾದದ ರೂಪದಲ್ಲಿ. ಹಾಗೆ ಭಕ್ತರು ಬಂದು ಅಲ್ಲಿ ಲಡ್ಡುವನ್ನು ದುಡ್ಡು ಕೊಟ್ಟು ಕೂಡ ಖರೀದಿ ಮಾಡ್ತಾ ಇದ್ರು. ಆದರೆ ಈಗ ಲಡ್ಡು ಖರೀದಿ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ. ಈ ಥರದೊಂದು ಆರೋಪಗಳು ಬರ್ತಾ ಇವೆ ಅಂತ ಹೇಳಿದಾಗ ನಮಗೂ ಕೂಡ ಅನುಮಾನಗಳಿವೆ. ಇದೆಲ್ಲವೂ ಕೂಡ ಸರಿ ಹೋಗಲಿ, ಇಲ್ಲ ಇದರಲ್ಲಿ ಯಾವುದೇ ರೀತಿಯ ಆ ಥರದ ಗುಣಗಳಿಲ್ಲ, ಇದು ತುಂಬ ಪ್ಯೂರ್ ಆಗಿದೆ ಅಂಥೇಳಿ ಗೊತ್ತಾದ ಮೇಲೆ ನಾವು ಖರೀದಿ ಮಾಡ್ತೀವಿ ಅಂತ ಗ್ರಾಹಕರು ಹೇಳ್ತಾ ಇದ್ದಾರೆ. ಬನ್ನಿ, ಕೆಲವೊಂದಷ್ಟು ಜನ ಗ್ರಾಹಕರು ನಮ್ಮ ಜೊತೆಗೆ ಮಾತನಾಡಿದ್ರೆ ಟಿವಿ9 ಜೊತೆಗೆ ತಮ್ಮ ದುಃಖವನ್ನು, ಇದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ. ಮುಂಚೆ ನಂದಿನಿ ತುಪ್ಪ 50 ವರ್ಷದಿಂದ ಅದು ಆಗ್ತಾ ಇದ್ದರು. ಇವರು ಬಂದಾಗಿನಿಂದ ಅವ್ರು ನಿಲ್ಲಿಸ್ಬಿಟ್ಟು ಬೇರೆ ಕಡೆ ಪಬ್ಲಿಕ್ ನಲ್ಲಿಂದ ತುಪ್ಪ ಅದು ಅಕ್ರಮ ಮಾಡಿ ಕಿಸನ್ಸ್ ಅವರಲ್ಲ ಜಗನ್ಮೋಹನ್ ರೆಡ್ಡಿ ಹಿಂದೂ ಜನಗಳಿಗೆಲ್ಲ ಟೋಪಿ ಇಕ್ಕಾಕ ಶುರು ಮಾಡಿಬಿಟ್ಟ. ಜಗನ್ ಬಂದಾಗಿನಿಂದ ಚೆನ್ನಾಗಿ ಅನ್ಯಾಯ ಅಕ್ರಮಗಳು ಎಲ್ಲ ನಡೆದೋಯ್ತು, ಎಲ್ಲ ರಾಜಕೀಯ ಆಗೋಯ್ತು. ಜನಗಳಿಗೆ ಜಾಸ್ತಿ ಅನ್ಯಾಯ ಮಾಡಿಬಿಟ್ರು. ಏನು ತಿರುಪತಿ ವೆಂಕಟರಮಣ ಸ್ವಾಮಿನ ಧ್ವಾನ ಮಾಡಾಕ್ಬಿಟ್ರು. ಮೊದಲ ಥರ ಲಾಡು ಟೇಸ್ಟ್ ಇಲ್ಲ, ಎಲ್ಲ ಚೆನ್ನಾಗಿಲ್ಲ, ತುಂಬ ವರ್ಸ್ಟ್ ಆಗಿರುತ್ತೆ. ಅಲ್ಲಿರೋ ಜನನೂ ವರ್ಸ್ಟ್. ಎಲ್ಲ ಇದು ಯಾವುದು ಯೂನಿಫಾರ್ಮ್ ಡ್ರೆಸ್ ಹಾಕೊಂಡು ಎಲ್ಲ ಕಿರ್ಸನ್ಸು ಅವರು ಇವರು ಸೇರ್ಕೊಂಡಿದ್ದಾರೆ. ಅದು ತುಂಬ ಅಕ್ರಮ ನಡೀತಿದೆ. ಅಂದರೆ ಲಾಡು ಟೇಸ್ಟ್ ಇಲ್ಲ. ಇನ್ಮೇಲೆ ಏನಾದರೂ ಚೆನ್ನಾಗಾಗುತ್ತೇನೋ. ವ್ಯತ್ಯಾಸ ಇದೆ. ಆದರೆ ಮುಂಚೆ ಆದರೆ ತುಂಬ ಸ್ಮೆಲ್ಲು ಚೆನ್ನಾಗಿ ತಿನ್ನೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಇವಾಗ ಆ ಥರ ಇಲ್ಲವೇ ಇಲ್ಲ. ಅದು ಮೊದಲಿದ್ದ ಲಾಡುಗೂ ಈ ಲಾಡುಗೂ ತುಂಬ ವ್ಯತ್ಯಾಸ ಇದೆ. ಅಂದ್ರೆ ಅಷ್ಟು ಟೇಸ್ಟ್ ಇವಾಗ ಬರ್ತಾ ಇಲ್ಲ. ಮೊದಲೇ ತುಂಬಾ ತುಪ್ಪ ಹಾಕಿರೋರು ಚೆನ್ನಾಗಿರ್ತಿತ್ತು, ಟೇಸ್ಟ್ ಇತ್ತು, ತಿಂದ್ರೆ ಇನ್ನೂ ತಿನ್ನೋಣ ಅನಿಸ್ತಾ ಇತ್ತು. ಇವಾಗ ಎಲ್ಲ ಸೈಜು ಕಡಿಮೆ ಮಾಡ್ಬಿಟ್ಟಿದ್ದಾರೆ, ಟೇಸ್ಟು ಅಷ್ಟಿಲ್ಲ. ಈಗ ಮೊದಲು ಪ್ರಸಾದ ಅಂತ ಒಂದೊಂದು ಲಾಡು ಕೊಡೋರು ದರ್ಶನ ಆದಮೇಲೆ, ಇವಾಗ ಅದು ಇಲ್ಲ. ಫಸ್ಟ್ಗಿಂತ ಇವಾಗ ಸ್ವಲ್ಪ ಟೇಸ್ಟ್ ಎಲ್ಲ ತುಂಬ ಕಮ್ಮಿ ಇದೆ. ಅಂದರೆ ಬೇಗ ಹಾಳಾಗುತ್ತೆ. ಫಸ್ಟ್ ಎಲ್ಲ ಒಂದು 20 ಡೇಸ್ ಇಟ್ಟರು ಏನೂ ಹಾಕ್ತಾ ಇರಲಿಲ್ಲ. ಇವಾಗ ಒಂದು 4-5 ಡೇಸ್ಗೆಲ್ಲ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಒಂದು 2-3 ದಿನ ಇಟ್ಟರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇಟ್ಟರೆ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ. ತೆಗ್ದಿದ ತಕ್ಷಣ ಒಂಥರ ಗೀದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇವಾಗ ಆ ಸ್ಮೆಲ್ಲೆಲ್ಲ ಏನೂ ಬರಲ್ಲ ಮೇಡಮ್. ಹಿಂದೂಗಳಾಗಿ ಈ ಥರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ತುಂಬ ತಪ್ಪು ಮೇಡಮ್. ಅದೆಲ್ಲ ಅವಾಗ ತುಂಬ ಚೆನ್ನಾಗಿತ್ತು. ಒಂದು 10 ವರ್ಷದಿಂದ ಬರ್ತಾ ಕಳಪೆ ಆಗಿದೆ ಅನಿಸುತ್ತೆ. ಅಲ್ಲಿ ತಿನ್ನುವಾಗ ಅನಿಸುತ್ತೆ ಆ ಟೇಸ್ಟ್ ಇಲ್ಲ. ಅವ್ರಿಗೆ ಅನುಭವಿಸ್ತಾರೆ. ಇವಾಗ ಸರ್ಕಾರ ಇಲ್ದಿಲ್ವ ಅವ್ರದ್ದು, ಮಾಡಿರೋರು ಯಾವ ಸ್ಥಿತಿಗೆ ಬಂದ್ರು ಇನ್ನು ಇವಾಗ ಗೊತ್ತಾಗಿದೆ, ಇನ್ನ ಯಾವ ಸ್ಥಿತಿಗೆ ಬರ್ತಾರೆ. ಮುಂಚೆ ತಿರುಪತಿ ಲಾಡು ಅಂದರೆ ಫೇಮಸ್. ಅದು ಪ್ರಸಾದ ಯಾರು ಹೋದ್ರು ಒಬ್ರು ಮನೆಗೆ ಕೊಡೋರು ಅದೆಲ್ಲ ಇರೋದಲ್ಲ, ಚೆನ್ನಾಗಿರೋದು ಲಾಡು. ಮುಂಚೆ ಬರ್ತಿದ್ ಲಾಡು ಸೈಜಲ್ಲೂ ದೊಡ್ಡದಿತ್ತು, ಟೇಸ್ಟು ಚೆನ್ನಾಗಿತ್ತು. ಬಟ್ ಈಗ ಸ್ವಲ್ಪ ಸಕ್ಕರೆ ಆಗಿದೆ. ಇಟ್ ಡಿಪೆಂಡ್ಸ್, ಕಾಲ ಹೋಗ್ತಿರಂಗೆ ಅದು ಡಿಫ್ರೆಂಟ್ ಆಗ್ತಾ ಬರ್ತಾ ಇದೆ.